ಅತ್ಯಂತ ಉತ್ಸಾಹಭರಿತವಾಗಿ ಬೈಂದೂರು ಉತ್ಸವವನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಕಳೆದ ಹಲವಾರು ತಿಂಗಳಿನಿಂದ ಈ ಭಾಗದ ಶಾಸಕರು ಸಹೋದರರಾದಂಥ ಗುರುರಾಜ್ ಗಂಟಿಹೊಳಿ ಅವರು ಮಾಡ್ತಾ ಇದ್ದಾರೆ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ. ಕಣ್ಣಾರೆ ನೋಡಿದಾಗ ಆತರ ಒಂದು ಪರಿಕಲ್ಪನೆ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಪ್ರತ್ಯಕ್ಷವಾಗಿ ನಾವು ನೋಡ್ಬೇಕು. ಸೊ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ, ನಾನು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಭವ್ಯವಾದಂತ ಪರಿಕಲ್ಪನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸುಂದರವಾದಂತ ವೇದಿಕೆ ಮೇಲೆ ನನ್ನ ಜೊತೆ ಇದ್ದಂತ ಮೋಹನ್ ಆಳ್ವಾಜಿ ಅವರೇ, ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ಸ್ವರೂಪ ಕೆ ಅವರೇ, ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಪ್ರತೀಕ್ ಅವರೇ, ಅಡಿಷನಲ್ SP ಅವರಾದಂಥ ಸುಧಾಕರ್ ಜಿ ಅವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬ್ಲಾಕ್ ಅಧ್ಯಕ್ಷರಾದಂಥ ರಮೇಶ್ ಕಂಚನ್ ಅವರೇ, ಮತ್ತು ಇಲ್ಲಿ ನೆರೆದಂತ ಬೈಂದೂರು ಕ್ಷೇತ್ರದ ಯಾವತ್ತು ನನ್ನ ಬಂಧು ಬಾಂಧವರೇ, ಮತ್ತು ಗುರುರಾಜ್ ಗಂಟಿಹೊಳಿ ಅವರು ತಮ್ಮ ಧರ್ಮಪತ್ನಿಯನ್ನ ಪರಿಚಯ ಕೂಡ ಮಾಡಿಸ್ಕೊಡ್ತಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ನಮಸ್ಕಾರವನ್ನ ಹೇಳ್ತಾ, ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಎಲ್ಲ ಸಹೋದರ, ನಿಜವಾಗ್ಲೂ ಈ ಪರಿಕಲ್ಪನೆ ಬಹಳಷ್ಟು ಚೆನ್ನಾಗಿದೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತನ್ನ ಅಪ್ಪಟ ಸಹ ಬೈಂದೂರು ಕ್ಷೇತ್ರದಲ್ಲಿ ಗುರುರಾಜ್ ಗಂಟಿಹೊಳಿ ಅವರು ನಡೆಸಿಕೊಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾರೆ. ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆ ಗ್ರಾಮ ಸ್ವರಾಜ್ಯ, ಗ್ರಾಮಗಳ ಪ್ರಗತಿ. ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳು ಸುಧಾರಣೆ ಆದ್ರೆ ದೇಶ ಸುಧಾರಣೆ ಆಗುತ್ತನ್ನುವಂತ ಪರಿಕಲ್ಪನೆ ಮಹಾತ್ಮ ಗಾಂಧೀಜಿಯವ್ರದ್ದು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಮಾತನ್ನು ಏನು ಹೇಳಿದ್ರಂದ್ರೆ, ಮಹಿಳೆಯ ಬೆಳವಣಿಗೆ, ಮಹಿಳೆಯ ಸಮೃದ್ಧಿ, ಮಹಿಳಾ ಸಬಲೀಕರಣ. ಸೊ ಆ ಆಸೆ ಕೂಡ, ಗ್ರಾಮ ಸಮೃದ್ಧಿ, ಮಹಿಳಾ ಸಮೃದ್ಧಿಯ ಆಸೆ ಕೂಡ ಗುರುರಾಜ್ ಗಂಟಿಹೊಳಿ ಅವರು ಈ ಒಂದು ಬೈಂದೂರು ಉತ್ಸವ ಮಾಡ್ಲಿಕ್ಕೆ ಪೀಠಿಕೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದು ನಿಜವಾಗ್ಲೂ ನನಗೆ ಬಹಳ ಸಂತೋಷನ ಉಂಟು ಮಾಡಿದೆ. ಬಂಧುಗಳೇ, ನಾವು ರಾಜಕಾರಣಿಗಳು. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನನಗೆ ತಂದೆ ತಾಯಿ ದೇವರು. ಅದೇ ರೀತಿ ಗುರುರಾಜ್ ಗಂಟಿಹೊಳಿ ಅವರಿಗೆ ಅವರ ಪಕ್ಷ ಅಂದ್ರೆ ಅವರು ಕೂಡ ಅಷ್ಟೇ ಭಕ್ತಿ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅವರು ಕೂಡ ಇದ್ದಾರೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಆದ್ರೆ ನಾವು ಜನಪ್ರತಿನಿಧಿಗಳಾಗಿ ಜನರು ನಮ್ಮನ್ನ ಸಾವಿರಾರು ಲಕ್ಷಾನ ಗಂಟಲೆ ನಮ್ಮನ್ನ ನೋಡುವಂತ ಸಂದರ್ಭದಲ್ಲಿ ಸಮಾಜಮುಖಿಯಾದಂತ ಚಿಂತನೆ, ಸಮಾಜಕ್ಕೆ ಮಾದರಿಯಾಗುವಂತ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ. ನಾನು ಅವರು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಬೇಕು ಅಂತಂದಾಗ ನಾನು ಹೇಳಿದೆ, ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಬೈಂದೂರು ಉತ್ಸವವನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿದೆ. ಆ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ನಾಳೆ ಬರುವಂತ ಚುನಾವಣೆಯಲ್ಲಿ ಬಹುಶಃ ನಾನು ಅವರ ವಿರುದ್ಧ ಪ್ರಚಾರಕ್ಕೇನು ಬಂದರೂ ಆಶ್ಚರ್ಯ ಇಲ್ಲ. ಆದ್ರೆ ಸಾಮಾಜಿಕ ಕಾಳಜಿ, ಬದ್ಧತೆಯನ್ನ ಇಟ್ಟುಕೊಂಡು ರಾಜಕಾರಣಿಗಳು ಮುಂದೆ ಬರಬೇಕು. ಇಲೆಕ್ಷನ್ ಸಂದರ್ಭದಲ್ಲಿ ನಾವು ಅವರು ರಾಜಕಾರಣ ಮಾಡಬೇಕು. ಇಲೆಕ್ಷನ್ ಮುಗಿದ ಮೇಲೆ ಕ್ಷೇತ್ರದ ಅಭಿವೃದ್ಧಿ ಒಂದೇ ನಮ್ಮ ಮೂಲ ಮಂತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಅನೇಕ ಕೊಡುಗೆಗಳನ್ನ, ಇವತ್ತು ನಾನು ಮಹಿಳಾ ಮಕ್ಕಳ ಕಲ್ಯಾಣ ಮತ್ತು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಚಿವೆಯಾಗಿ ನಮ್ಮ ಇಲಾಖೆಯಿಂದ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದರಲ್ಲಿ ಇವತ್ತು ವಿಶೇಷವಾಗಿ ದುಡ್ಮಿ ಅಂತ ನಾವು ಅದನ್ನ ಉದ್ಘಾಟನೆಯನ್ನ ಮಾಡಿದ್ದೀವಿ. ಅದು ಒಂದು ವಿಶೇಷವಾದಂತ ತಮ್ಮ ಪ್ರಯತ್ನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು, ಗೃಹಜ್ಯೋತಿ ಯೋಜನೆ ಆಗಿರಬಹುದು, ಇವೆಲ್ಲ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ನಾವು ಸ್ವಾಭಿಮಾನದ ಸ್ವಾವಲಂಬನೆ ಜೀವನವನ್ನ ನಡೆಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಅಂತ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಾದ್ರೂ
ಮಹಿಳೆ ಸ್ವಾಭಿಮಾನದಿಂದ ನನ್ನ ಒಂದು ಭಾಷಣದ ಒಂದು ತುಣುಕನ್ನು ಕೂಡ ತಮಗೆ ಸ್ಕ್ರೀನ್ ಮೇಲೆ ನಮ್ಮ ಸಹೋದರರಾದಂಥ ಗಂಟಿಹೊಳಿಯವರು ತೋರಿಸಿದ್ರು. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಮಹಿಳೆ ಅಂತಂದ್ರೆ ವಿಶೇಷವಾದಂತ ಒಂದು ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಾಲದಲ್ಲಿ ಮಹಿಳೆಯನ್ನ ಯಾವ ಮಟ್ಟಿಗೆ ನೋಡ್ತಾ ಇದ್ರು, ಆದ್ರೆ ಈ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಪಕ್ಷಾತೀತವಾಗಿ ಮಹಿಳೆ ಮುಂದೆ ಬರಬೇಕನ್ನುವಂತ ಹಂಬಲ ಇವತ್ತು ಎಲ್ಲರಿಗೂ ಇದೆ. ವಿಶೇಷವಾಗಿ ನಾವು ಗೃಹಲಕ್ಷ್ಮಿ ಒಂದು ಸಹಕಾರಿ ಬ್ಯಾಂಕ್ ಅನ್ನ ಮಾಡ್ತಾ ಇದ್ದೀವಿ. ಕರಾವಳಿ ಪ್ರದೇಶದಲ್ಲಿ ನಾನು ಹೇಳಬೇಕು ಅಂತಂದ್ರೆ ಸಹಕಾರ ಸಂಘಗಳು, ಸಹಕಾರ ಕ್ಷೇತ್ರ ಕರಾವಳಿ ಭಾಗದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಇದೆ. ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿಯ ಯೋಜನೆ ಮುಂದುವರೆದಂತ ಭಾಗ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ. ಅಂದ್ರೆ ಮಹಿಳೆಯನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಸರ್ಕಾರದ ವತಿಯಿಂದ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ದುಡಿಮೆ ಅನ್ನುವಂತ ಇದ್ರಲ್ಲಿ ಏನು ಅವರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರಿ, ಅಥವಾ ಅವರು ತಯಾರಿಸಿದಂತ ಉತ್ಪನ್ನಗಳಿಗೆ ಮಾರ್ಕೆಟಿಂಗ್ ಅಂತ ಕೂಡ ಒಂದು ಮಾತನ್ನ ತಾವು ಹೇಳಿದ್ರಿ. ಅದು ವಿಶೇಷವಾಗಿ ಇವತ್ತು ನಾನು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂತ ಒಂದು ಆಪ್ ಅನ್ನ ನಾವು ನಮ್ಮ ಒಂದು ಸರ್ಕಾರದಿಂದ ಮಾಡ್ತಾ ಇದ್ದೇವೆ. ಸೊ ಈ ದುಡಿಮೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ತಾವು ತಮ್ಮ ಉತ್ಪಾದನೆ ಮಾಡಿದಂತ ವಸ್ತುಗಳನ್ನ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ ನಲ್ಲಿ ತಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂತ ಸಹಕಾರವನ್ನ ನಮ್ಮ ಇಲಾಖೆಯಿಂದ ನಾನು ತಮಗೆ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು, ಇದು ನಾನು ಹೇಳಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ, ಒಳ್ಳೆ ಕೆಲಸ ಮಾಡ್ತಾ ಇದ್ರ, ನಿಸ್ವಾರ್ಥತೆಯಿಂದ ಜನರ ಸೇವೆನ ಮಾಡ್ತೀರಾ. ನಮ್ಮ ರಾಜಕೀಯ ಗುರುಗಳು ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ದೇವರು ಒಂದು ಅವಕಾಶ ಕೊಡ್ತಾನೆ ಅಂತ ಹೇಳ್ತಾರೆ. ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಜನರ ಮನಸ್ಸಿನಲ್ಲಿ ಶಾಶ್ವತವಾದಂತ ಸ್ಥಾನವನ್ನ ನಾವು ತೆಗೆದುಕೊಳ್ಬೇಕು ಅಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ತಮಗೆ, ತಮ್ಮ ತಂಡಕ್ಕೆ ಶುಭಾಶಯವನ್ನ ತಿಳಿಸ್ತೀನಿ. ಮತ್ತು ಜೊತೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ನಾಯಕರು, ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಪಂಚಾಯಿತಿ ಸದಸ್ಯರು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದ್ದಾರೆ ಅಂತ ತಾವೇ ಬಾಯಿಯಿಂದ ಹೊಗಳಿದ್ದೀರಾ. ಅದಕ್ಕೂ ಕೂಡ ತಮಗೆ ಧನ್ಯವಾದವನ್ನ ಸಲ್ಲಿಸಿ, ವಿಶೇಷವಾಗಿ ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಬೇರೆ ಬೇರೆ ನಮ್ಮ ಸರ್ಕಾರಿ ಇಲಾಖೆಗಳು, ಕೃಷಿ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅನೇಕ NGOಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅನೇಕ ಜನ ದಾನಿಗಳು ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಬೈಂದೂರು ಉತ್ಸವಕ್ಕೆ ಶುಭಾಶಯವನ್ನ ಹೇಳ್ತೀನಿ. ತಮ್ಮ ಪ್ರಯತ್ನಕ್ಕೆ ಆ ಭಗವಂತ ಮೆಚ್ಚಲಿ ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳಿ ತಮ್ಮ